ಗ್ರಾಮದ ಹೊರಗುಮ್ಮಳು ಇರುವ ಹಳ್ಳಿಯಲ್ಲಿ ಒಂದು ಹಳೆಯ ಆಂಟಿ ತೋಟ ಇದ್ದು ಅದರಲ್ಲಿ ಕೆಲವು ಪ್ರಾಚೀನ ಮರಗಳು ಬೆಳೆಯುತ್ತಿತ್ತು. ಹತೋಟಿಗೆ ಹತ್ತಿರವಿರುವ ಜನರಿಗೆ ಅಲ್ಲಿ ಹೋಗುವುದು ಆಸಕ್ತಿಯ ವಿಷಯವಾಗಿರಲಿಲ್ಲ. ಯಾಕೆಂದರೆ ಅಲ್ಲಿ ಇರುವ ದೊಡ್ಡ ಮರವು ಊರಿನ ಬಡವರ ಕಥೆಗಳಿಗೆ ಕಥೆಯನ್ನು ಬರೆದಿತ್ತು. ಒಬ್ಬ ಯುವಕ ದೀಕ್ಷಿತ್ ತನ್ನ ಸ್ನೇಹಿತರೊಂದಿಗೆ ಹತೋಟಿಗೆ ಹೋಗುವ ನಿರ್ಧಾರ ಮಾಡುತ್ತಾನೆ. ಸ್ನೇಹಿತರು ಭಯದಿಂದ ಮುನ್ಸೂಚನೆ ನೀಡಿದರೂ ದೀಕ್ಷಿತ್ ಅವರನ್ನು ಕೇಳಿಲ್ಲ. ತೋಟಕ್ಕೆ ಹೋದಾಗ ಅಲ್ಲಿ ನೆನೆಸಿದ ಸಡಗರವು ವಿಶಾಲವಾದ ಶಾಂತಿಯಿಂದ ಕಮ್ಮಿ ಹೊಡೆದುಬಿಟ್ಟಿತು. ಅವರು ಅಲ್ಲಿ ಇದ್ದಾಗ ಆ ದೊಡ್ಡ ಮರದ ಬಳಿ ಹೆಣ್ಣು ಕವಿತೆಯನ್ನು ಕೇಳುತ್ತಾರೆ. ದೇವರು ನನಗೆ ಶಾಂತಿಯನ್ನು ನೀಡು ಎಂದು ಕೂಗುತ್ತಿರುವ ಆ ಮಹಿಳೆಯ ಮಾತು ತಾವು ನೋಡಿದಂತೆ ಅವರ ಕಿವಿಗೆ ಸಿಕ್ಕಿತು. ದೀಕ್ಷಿತ್ ನಂಬಿಕೆ ಇಲ್ಲದೆ ಬೆನ್ನು ಹೊರೆಯುತ್ತಾನೆ. ಅವರು ಮರದ ಬಳಿ ಹತ್ತಿರ ಹೋದಾಗ ಆ ಹೆಣ್ಣು ಪ್ರಕೋಷ್ಠವನ್ನು ನೋಡುತ್ತಾನೆ. ಅವಳ ದೇಹ ಬಿಳಿ ಮತ್ತು ಆಕಾಳಕ್ಕೆ ಸಾಗಿರುವಂತೆ ಕಾಣುತ್ತಿತ್ತು. ನನ್ನನ್ನು ಬಿಡು, ನಾನು ತುಂಬ ದುಃಖದಲ್ಲಿದ್ದೇನೆ ಎಂದು ಅವಳು ಕೂಗುತ್ತಾಳೆ. ದೀಕ್ಷಿತ್ ಮತ್ತು ಸ್ನೇಹಿತರು ಹೆದರುತ್ತಾರೆ ಮತ್ತು ತಕ್ಷಣವೇ ತೋಟವನ್ನು ತಲುಪಿಸಲು ಹೊರಟರು. ಆದರೆ ಅವರು ಮರದ ಅಂಚಿನಲ್ಲಿ ಬರೆಯಲ್ಪಟ್ಟ ಕೆಲವು ಛಾಯಾಚಿತ್ರಗಳನ್ನು ಗಮನಿಸುತ್ತಾರೆ. ಅವುಗಳಲ್ಲಿ ಒಂದರಲ್ಲಿ ಆ ಹೆಣ್ಮಕ್ಕಳ ಫೋಟೋ ಇತ್ತು. ಅವರು ತಕ್ಷಣವೇ ಅಲ್ಲಿ ನಿಂತು ಹಿಂತಿರುಗಿದರು. ಆದರೆ ಆಕೆಯನ್ನು ಮರೆಯಲು ಸಾಧ್ಯವಾಗಿಲ್ಲ. ಆಕೆ ಅವರ ಹಿಂದೆ ಇದ್ದಂತೆ ಅವಳ ಕೂಗುವ ಶಬ್ದ ಕೇಳುತ್ತಿದ್ದವು. ನೀವು ನನ್ನನ್ನು ಒಪ್ಪದಿದ್ದರೆ ನಾನು ನಿಮಗೆ ನನ್ನ ನೋವನ್ನು ತೋರಿಸುತ್ತೇನೆ ಎಂದು ಆಕೆ ಎನ್ನುತ್ತಾಳೆ. ಆ ದಿನದಿಂದ ದೀಕ್ಷಿತ್ ಮತ್ತು ಅವನ ಸ್ನೇಹಿತರಿಗೆ ಹತೋಟಿಗೆ ಹೋದ ಅನೇಕ ಬಾರಿ ತೀವ್ರವಾದ ಅನುಭವಗಳು ದೊರಕುತ್ತವೆ. ಅವರು ಹುಡುಕಿದಷ್ಟು ಹೆಣ್ಣು ಫ್ಯಾಂಟಮ್ ಅವರ ಸುತ್ತಿತ್ತು. ಕೊನೆಗೆ ಅವರಿಗೆ ಆ ಹೆಣ್ಣು ಪ್ರಕೋಷ್ಠವನ್ನು ಅಂಬೆಯಿದ್ದ ಹಳ್ಳಿ ನಿವಾಸಿಗಳ ಕಥೆ ಕೇಳಲು ಸಾಧ್ಯವಾಯಿತು. ಹಳೆಯ ದಿನಗಳಲ್ಲಿ ಆ ಹೆಣ್ಣು ತನ್ನ ಪ್ರೀತಿಯ ವ್ಯಕ್ತಿಯನ್ನು ಕಳೆದುಕೊಂಡು ಹತೋಟಿಯಲ್ಲಿ ಮರಳಿತು. ಅನಂತರ ಆಕೆ ಎಂದಿಗೂ ಶಾಂತಿಯಾಗಿರಲಿಲ್ಲ. ದೀಕ್ಷಿತ್ ಮತ್ತು ಸ್ನೇಹಿತರು ಅವರ ಅನುಭವಗಳನ್ನು ಸಹ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು ಮತ್ತು ಅವರಿಗೆ ಒಂದು ಕಲ್ಪನೆ ಬರುವಂತೆ ಮಾಡುತ್ತದೆ. ನಾವು ಈ ಶುದ್ಧತನವನ್ನು ತಪ್ಪಿಸಬೇಕು, ಇಲ್ಲವೇ ನಮ್ಮ ಜೀವನಕ್ಕೆ ದುಃಖ ಬರುವ ಸಾಧ್ಯತೆ ಇದೆ. ಈ ಕಥೆಯ ಅರ್ಥದಲ್ಲಿ ದೀಕ್ಷಿತ್ ಮತ್ತು ಸ್ನೇಹಿತರು ಅವರು ಕಂಡ ದೃಶ್ಯವನ್ನು ಎಂದಿಗೂ ಮರೆಯುವಂತಿಲ್ಲ. ಅವರು ಕಲಿತದ್ದು ಕಡು ಭಯವು ಯಾವಾಗಲೂ ಸಹಜವೇ ಆಗಿರುತ್ತದೆ, ಆದರೆ ಕೆಲವೊಮ್ಮೆ ಅಂಶವನ್ನು ಅರ್ಥಮಾಡಿಕೊಳ್ಳುವ ಮತ್ತು ಮನ್ನಣೆ ಮಾಡುವುದೇ ಉತ್ತಮ. Please support Kannada Creator channel, subscribe and support.